ಹರೀಶ್, ಮೊನ್ನೆ ನಮ್ಮ ಅಣ್ಣನ ಮದುವೆ ವಿಷಯ ಮನೆಯಲ್ಲಿ ಮಾತನಾಡಿದ. ಮದುವೆ ಎಂದರೆ ಒಳ್ಳೆಯದಲ್ಲವೇ? ಆದರೆ ಯಾವಾಗಲಾದರೂ ಒಮ್ಮೆ ಮದುವೆಯಾಗೋದು, ಅದು ಈಗ ಆದರೆ ಆಯಿತು. ಒಳ್ಳೆಯದು ಹರೀಶ್, ಆದರೆ ಬಡತನದಲ್ಲಿ ಬೀಡಿ ಕಾಸು ಕೈಯಲ್ಲಿ ಇಲ್ಲದಿರುವಾಗ ಮದುವೆ ಹೇಗೆ ಆಗುವುದು ಸಾಧ್ಯ? ಮಿತ್ರ, ಈಗಿನ ಕಾಲದಲ್ಲಿ ಬುತ್ತಿಯ ಗಂಟನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಹೋದರೂ ಹೆಣ್ಣು ಸಿಗೋದಿಲ್ಲ. ಅದಕ್ಕೆ ಹಣೆ ಹಕ್ಕಿ ಕೂಡಿ ಬಂದರೆ ಹಡೆದ ತಂದೆ ತಾಯಿ ಬೇಡವಂತೆ. ಈ ಗಾದೆ ಮಾತು ಕೇಳಿಲ್ಲವೇ? ನಿಜ ಹರೀಶ, ಆದರೆ ಯಾರ ಮನೆ ಹೆಣ್ಣೆಂದು ಹೇಳಲಿಲ್ಲ. ಅದಕ್ಕೆ ನನ್ನ ಅಣ್ಣ ಯೋಚನೆ ಮಾಡ್ತಾ ಇದ್ದಾನೆ. ಯೋಚಿಸುತ್ತಾ ಕುಳಿತರೆ ಬಡತನ ನಿರ್ವಹಣೆ ಆಗಬಹುದೇ? ಅದನ್ನೆಲ್ಲ ಬಿಟ್ಟು ಅಣ್ಣ ತಮ್ಮಂದಿರ ಮದುವೆಯಾಗಿ ಜೀವನ ಸಾಗಿಸಿದರೆ ನಿಮ್ಮ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಆಯ್ತು ಹರೀಶ್, ನೀನು ಹೇಳಿದಂತೆ ಹೋಗಲಿ. ಮುಂದಿನ ಶ್ರಾವಣ ಮಾಸದಲ್ಲಿ ಮದುವೆ ಅಂತ ಅಣ್ಣ ಹೇಳಿದ. ಅದಕ್ಕೆ ನೀನು ತಪ್ಪದೆ ಬರಬೇಕು. ಆಯ್ತು ಧರ್ಮರಾಜ್, ನಾನು ನೀನು ಬಾಲ್ಯದ ಸ್ನೇಹಿತರು. ನಿನ್ನ ಮದುವೆಗೆ ಬರದೇ ಇರುವ ನಾಯಿ ನಿನ್ನ ಗೆಳೆಯ. ನಾವು ಚಟಿ ದೋಸ್ತಿ ಕನ ಕುಚಿಕೋ, ಜೀವನ ಜಾಸ್ತಿ ಕನ ಕುಚಿಕೋ. ಓ ಗೆಳೆಯ, ಜೀವನ್ ಗೆಳೆಯ, ನಿಂಗೆ ಶಾನೆ ಪಾಪಕನೋ ಪಾಪಕೋ. ಒಂದು ಕೈ ಪ್ರೀತಿ ಜಾಸ್ತಿ ಕನೋ. ಕುಚಿಕೋ ಕುಚಿಕೋ ಕುಚಿಕೋ, ಓಯ್ ಕುಚಿಕೋ ಕುಚಿಕೋ ಕುಚಿಕೋ. ನಾವು ಚಟಿ ದೋಸ್ತಿ ಕನ ಕುಚಿಕೋ, ಜೀವನ ಜಾಸ್ತಿ ಕನ ಕುಚಿಕೋ. ಓ ಗೆಳೆಯ, ಜೀವನ್ ಗೆಳೆಯ, ನಿಂದ ತಾಯಿ ಪ್ರೀತಿ ಕನೋ. ಸಾಯ್ದಕೋ ಒಂದು ಕೈ ಪ್ರೀತಿ ಜಾಸ್ತಿ ಕನ. ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಲ್ಲ, ಎಂದೆಂದೂ ತಪ್ಪಿಲ್ಲ. ಈ ರಾಮಾಚಾರಿಯ ಕೆಣಕುವ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನೋ, ಚಾಣಕ್ಯನ ಛಲದವನೋ, ಈ ದುರ್ಗದ ಹುಲಿಯುವನೋ. ಆವಿನ ದ್ವೇಷ 12 ವರುಷ, ಆವಿನ ದ್ವೇಷ 12 ವರುಷ. ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಶ್ರೀಮಂತರೇ, ಶ್ರೀಮಂತರೇ, ಓಹೋ, ಯಾರು? ಈ ಊರಿನ ಬಡ ಬಿಕಾರಿ ರಾಜೇಂದ್ರ. ಯಾಕೆ, ಏನಾಗಬೇಕಿತ್ತು? ವಿಷಕಂಠನವರೇ, ಶ್ರೀಮಂತರು ಮನೆಯಲ್ಲಿಲ್ಲವೇ? ಮೋಡಿಯ ಮೇಲೆ ಇದ್ದಾರೆ. ಒಂದು ನಿಮಿಷ ಇಲ್ಲೇ ಇರಿ, ಕರಿತೀನಿ. ಶೆಟ್ಟಿ, ರಾಜೇಂದ್ರಪ್ಪ ಬಂದಿದ್ದಾನೆಂದು ಧಣಿಯರನ್ನು ಕರೀಲೇ. ಶೆಟ್ಟಿ, ತಡಿಲೇ ತಮ್ಮ, ಅಷ್ಟಾಕ ಒದರ್ತಿದೆ. ದನರ ಎಣ್ಣೆಗ ಬಜ್ಜಿ ಕರ್ದಂಗ ಕರಿಯಾಕತ್ತಾರ. ಬರ್ರಿ ದನರ. ನಮಸ್ಕಾರ. ಬಾ ರಾಜೇಂದ್ರ, ಬಂದ ವಿಷಯ ಏನಿಲ್ಲ ಶ್ರೀಮಂತರೇ, ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯಲ್ಲಿ ಮದುವಿದೆ. ಅದಕ್ಕೆ ಒಂದಿಷ್ಟು ಹಣ ಬೇಕಾಗಿತ್ತು. ಲೇ ಬಡ, ಕೇಳಿದಾಗ ಕೇಳಿದಷ್ಟು ಹಣವನ್ನು ಕೊಡುವುದಕ್ಕೆ ಇಲ್ಲಿ ನೋಟಿನ ಬಡಿವ ಹೊಟ್ಟಿಲ್ಲ. ನೋಡಿ ಶ್ರೀಮಂತರೇ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. ಅದರಂತೆ ಒಂದಿಷ್ಟು ಹಣ ಕೊಟ್ಟು ಪುಣ್ಯವನ್ನು ಕೊಟ್ಟಿಕೊಳ್ಳಿ. ತಮ್ಮ ರಾಜೇಂದ್ರ, ಪಾಪ ಪುಣ್ಯ ಎಲ್ಲೈತ್ಲಿ ತಮ್ಮ? ಈಗಿನ ಕಾಲದಾಗ ಪಾಪ ಮಾಡಿದವ್ರನ್ನು ಕುಣ್ಯಾಗಾಡ್ತಾರ, ಪುಣ್ಯ ಮಾಡಿದವ್ರನ್ನು ಕುಣ್ಯಾಗಾಡ್ತಾರಲೇ ತಮ್ಮ. ಲೇ ಶೆಟ್ಟಿ, ನಮ್ಮ ಧಣಿಯರು ಮಾತನಾಡುತ್ತಿರುವಾಗ ನಿನಗೇಕೆ ಬೇಕು ಇಲ್ಲದ ಉಸಾಬರಿ? ಶ್ರೀಮಂತರೇ, ಈ ಬಡವನನ್ನು ಕಣ್ಣು ತೆರೆದು ಸ್ವಲ್ಪ ನೋಡಿ.
ಹಣ ಕೊಟ್ಟು ಶುಭ ಕಾರ್ಯವನ್ನು ಮುಂದುವರಿಸಿ. ಈ ಬಡವನಿಗೆ ಕೇಳಿದಷ್ಟು ಹಣ ಕೊಟ್ಟು ಕಳುಹಿಸಿ ಇವನ ಹಪ್ಪ ಹಡಬಿಟ್ಟಿರುವ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಕಳಿಸಿದರೆ ಆಯಿತು. ಹಾ ರಾಜೇಂದ್ರ, ಎಷ್ಟು ಹಣ ಬೇಕಾಗಿತ್ತು? ಶ್ರೀಮಂತರೇ, 25,000 ಕೊಟ್ಟರೆ ಸಾಕು. 25,000 ಹಣವನ್ನು ಕೊಟ್ಟರೆ ಅದಕ್ಕೆ ಬಡ್ಡಿ ಸೇರಿಸಿ ವಾಪಸ್ ಯಾವಾಗ ಕೊಡ್ತೇನೆ ಬಡ? ಶ್ರೀಮಂತರೇ, ನನ್ನ ತಂದೆ ನಿಮ್ಮಲ್ಲಿ ಅಡವು ಇಟ್ಟಿರುವ ಆಸ್ತಿ ಪತ್ರಕ್ಕೆ ನಾನೇ ಸಹಿ ಮಾಡಿ ಹೋಗುತ್ತೇನೆ. ಲೇ ಬಡವ, ಮಾತಿಗೆ ತಪ್ಪಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಜೋಕೆ. ಹಾ ವಿಷಕಂಠ, ನೀನು ಒಳಗೆ ಹೋಗಿ ಹಣ ತಂದು ಕೊಡು ಈ ಬಡವನಿಗೆ. ಲೇ ಶೆಟ್ಟಿ, ಆ ಹಣವನ್ನು ಲೆಕ್ಕ ಹಚ್ಚಿ ಅವನೊಂದಿಗೆ ಸಹಿ ಮಾಡಿಸಿಕೊ. ಆಯ್ತ್ರಿ ಅಪ್ಪ ಧನ್ಯರ, ನಂದೇ ನಮ್ಮ ಅಪ್ಪನ ಗಂಟು ಹೋಗತಿ, ಹೋದ್ರೆ ನಿಮ್ದು ಹೋಗತಿ. ರಾಜೇಂದ್ರಪ್ಪ ಬಾ, ಇಲ್ಲಿ ಸಹಿ ಮಾಡ್ಬಾ. ಶ್ರೀಮಂತರೇ, ನಾನಿನ್ನ ಹೋಗಿ ಬರುತ್ತೇನೆ. ಶ್ರೀಮಂತರೇ, ಅವನು ಕೇಳಿದಷ್ಟು ಹಣ ಕೊಟ್ಟಿರಲ್ಲ, ಅವನ ಹತ್ತಿರ ಏನಿದೆ ಮರಳಿ ಕೊಡುವುದಕ್ಕೆ? ವಿಷಕಂಠ, ಅದು ನಿಮಗೆ ಯಾರಿಗೂ ತಿಳಿಯದ ವಿಷಯ. ಅವರ ತಂದೆ ಕಾಗದ ಪತ್ರ ಹಣವಿಟ್ಟಿದ್ದರೂ ಅಷ್ಟೇ. ಆದರೆ ಇವನಿಂದ ಸಹಿ ಮಾಡಿಸಿಕೊಂಡು ಸರ್ವ ಆಸ್ತಿಗೆ ನಾವೇ ಅಧಿಪತಿಗಳೇ. ಅದಕ್ಕಂತೀನ್ರಿ ಅಪ್ಪ, ನಮ್ಮ ಧನ್ಯರು ಏನಾರ ಒಂದು ಪ್ಲಾನ್ ಹಾಕಿ ಮಾಡಿರ್ತಾರ ಅಂತೀನಿ. ವಿಷಕಂಠ, ಜಾಸ್ತಿ ಯೋಚನೆ ಮಾಡುವುದು ಬೇಡ. ಮೊದಲು ನೀನು ವಿಸ್ಕಿ ತೆಗೆದುಕೊಂಡು ಬಾ. ಲೇ ಶೆಟ್ಟಿ, ಒಂದು ಬಣ್ಣದ ಹೆಣ್ಣನ್ನು ಕರೆದುಕೊಂಡು ಬಾರಲಿ. ಆ ಹೆಣ್ಣಿನ ಜೊತೆ ಕುಣಿದು ಕುಪ್ಪಳಿಸೋಣ. ಆಯ್ತ್ರಿ ಧನ್ಯರ, ಹಿಂಗೋಗಿ ಹಿಂಗೆ ಕರ್ಕೊಂಬಂದ್ಬಿಡ್ತೀನಿ. ಕರಬೋ ಬಾಸು ಕರಬೋ, ಸುಮ್ಮನೆ ಓಡೋಗೆ ನಿಲ್ಲಬೇಡ, ಓಡೋಗೆ ಓಡೋಗೆ. ಒಬ್ಬ ಶಾಲೆ ಕಲಿತು ದೇಶ ಕಾಯುವ ಸೈನಿಕನಾಗಬೇಕೆಂಬುದೇ ನನ್ನ ಆಸೆ. ಆದರೆ ವಿದ್ಯೆ ಕಲಿತರೂ ಸೈನಿಕನಾಗುವುದು ನನ್ನ ಹಣೆ ಬರದಲ್ಲೇ ಇಲ್ಲ. ಆದರೂ ಚಿಂತೆ ಇಲ್ಲ, ನಾನೊಬ್ಬ ಶಾಲೆ ಕಲಿತು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳುವುದೇ ದೇಶ ಸೇವೆಯೇ ಈಶ ಸೇವೆ ಎಂಬ ಗಾದೆ ಮಾತಿನಂತೆ. ಇಲ್ಲಿ ನಡೆಯುತ್ತಿರುವ ಸಮಾಜದಲ್ಲಿ ಅನ್ಯಾಯವನ್ನು ತುಳಿದು ನ್ಯಾಯವನ್ನು ಎತ್ತಿ ಹಿಡಿದು ನ್ಯಾಯಕ್ಕಾಗಿ ಪ್ರಾಣ ಕೊಡುವುದಕ್ಕೂ ಸಿದ್ಧ ಈ ಹರೀಶ.
ಜಗದಾಂಬಿಕೆ, ನಿನ್ನೆಲ್ಲರೂ ಏನಂತ ಹೊರಲಿ ತಾಯಿ. ಬಡವರದ ಹೆಣ್ಣು ಮಕ್ಕಳ ಜೀವನ ಈ ನಡೆಯೋದ್ರಲ್ಲಿ, ಈ ಸಮಾಜದಲ್ಲಿ ನಡೆಸೋದು ತುಂಬ ಕಷ್ಟವಿದೆ. ನನ್ನ ತಂಗಿ ಮತ್ತು ನನ್ನನ್ನು ಸೊಸೆಯನ್ನೇ ಮಾಡಿಕೊಂತಂದದ ಆ ಗಜೇಂದ್ರ, ಈಗ ಏನು ಮಾಡಲಿ ನಾನು? ಅಮ್ಮ, ಇಷ್ಟೊಂದು ಯೋಚನೆ ಮಾಡುತ್ತಿರುವಿರಲ್ಲ, ಯಾರಮ್ಮ ನೀನು? ನೋಡಿ, ನನ್ನೊಬ್ಬಳು ಬಡತನದಲ್ಲಿ ಹುಟ್ಟಿದವಳು. ನನಗೆ ದಿಕ್ಕು ದಿಶೆ ಯಾರೂ ಇಲ್ಲ, ಬಂಧು ಬಳಗ ಕೂಡ ಇಲ್ಲ. ನಾನು ನನ್ನ ತಂಗಿ ಕಂಡರ ಮನೆಯಲ್ಲಿ ಕಸ ಮೊಸರು ತೊಳೆದು ಜೀವನ ಮಾಡುತ್ತಿರುವ ಬಡ ಹೆಣ್ಣು ಮಕ್ಕಳು ನಾವು. ಬಡವರಂತ ಕೀಳಾಗಿ ಮಾತನಾಡಬೇಡಮ್ಮ. ಈ ಭೂಮಿಯ ಮೇಲೆ ಬಡವರು ಇದ್ದಾಗಲೇ ಇಡೀ ಜಗತ್ತಿಗೆ ಅನ್ನ ಹಾಕುವ ದಣಿಗಳಿದ್ದಂತೆ. ಅದಕ್ಕೆ ಬಡವರಂತ ಕೀಳಾಗಿ ಬಡವರಂತ ಶ್ರೀಮಂತರು ಮತ್ತಾರಿದ್ದಾರಮ್ಮ? ನೀವು ತಿಳಿದುಕೊಷ್ಟು ಸುಲಭವಲ್ಲನಾ ಈ ಬಡವರ ಜೀವನ? ಯಾಕಮ್ಮ, ಏನಾಯ್ತು? ಅಂತ ವಿಷಯ ಏನಾದರೂ ಇದ್ದರೆ ನನ್ನ ಮುಂದೆ ಹೇಳು ತಂಗಿ, ಹೇಳು. ನೋಡಿ, ಮೊನ್ನೆ ಆ ಗಜೇಂದ್ರ ನಮಗೆ ಭೇಟಿಯಾಗಿದ್ದ. ನನ್ನ ತಂಗಿನನ್ನು ತಮ್ಮ ಮನೆ ಸೊಸೆಯಾಗಿ ಮಾಡಿಕೊಳ್ತಾನಂತ ಹೇಳಿದ್ದಾನೆ. ಅದಕ್ಕಾಗಿ ಏನು ಮಾಡಬೇಕಂತ ಅದೇ ಚಿಂತೆಯಾಗಿದೆ ನನಗೆ. ಬಡವರ ಮನೆ ಸೊಸೆಯಾಗಲು ಯಾವ ಸಂಶಯವೂ ಇಲ್ಲ. ಮದುವೆ ಆದರೆ ಆಯಿತು, ಮತ್ತೇಕೆ ಯೋಚನೆ ಮಾಡುತ್ತಿರುವೆ ಅಮ್ಮ? ನೋಡೋಣ, ತಂದೆ ತಾಯಿ ಇಲ್ಲ, ಮೇಲಾಗಿ ಅಣ್ಣ ತಮ್ಮಂದ್ರೆ ಇಲ್ಲ. ದಿಕ್ಕಿಲ್ಲದ ಹೆಣ್ಣಿಗೆ ಯಾರು ಮುಂದೆ ನಿಂತು ಮದುವೆ ಮಾಡುತ್ತಾರೆ ಅಂತ ಅದೇ ನನಗೆ ಚಿಂತೆ ಆಗಿದೆ ಅಣ್ಣ. ಹುಚ್ಚಮ್ಮ, ಆಕಳು ಸಾಯುವ ಮುನ್ನ ಕರಕ್ಕೆ ಬಡಿ ಹೊಟ್ಟಿ ಸಾಯುತ್ತೆ. ಅದರಂತೆ ನ್ಯಾಯವನ್ನು ಎತ್ತಿ ಹಿಡಿಯಲಿಕ್ಕೆ ಸದಾ ಸಿದ್ಧನಿರುವನು ಈ ನಿನ್ನ ಅಣ್ಣ. ಅಷ್ಟೇ ಇಲ್ಲ. ಹಾಗಾದ್ರೆ ನನ್ನದೊಂದು ಮಾತು ನಡೆಸಿಕೊಡ್ತೀರಿ ಅಣ್ಣ? ಅದು ಯಾವ ಮಾತು ತಂಗಿ? ಧಾರಾಳವಾಗಿ ನಡೆಸಿಕೊಡುತ್ತೇನೆ. ನೋಡಿ, ನನ್ನಾಗಿ ನೀವೇ ನಮ್ಮ ಮುಂದೆ ನಿಂತು ನಮ್ಮ ತಂಗಿದು ನಂದು ಮದುವೆ ಮಾಡಿಕೊಡಬೇಕೆಂಬುದೇ ಈ ನಮ್ಮ ಆಶೆಯನ್ನ. ತಂಗಿ, ಇನ್ನು ಮುಂದೆ ಯೋಚನೆ ಮಾಡಬೇಡ. ನೀನು ಮನೆಗೆ ನಡಿಯಮ್ಮ. ನಿನ್ನ ಆಸೆಯ ಪ್ರಕಾರ ನಿಮ್ಮ ಮದುವೆಯನ್ನು ನಾನೇ ಮಾಡುತ್ತೇನೆ. ಆಯ್ತಣ್ಣ, ನಿನ್ನಿಷ್ಟದಂತೆ ಆಗಲಿ. ನಾನು ಮನೆಗೆ ಹೋಗಿ ಬರ್ತೇನೆ. ತಂಗಿ, ಹಾಗೆ ಹೋಗುವುದೇ? ಈ ನಿನ್ನ ಅಣ್ಣನ ಮನಸ್ಸನ್ನು ಸಂತೋಷಪಡಿಸಿ ಹೋಗಬಾರದೆ? ಏನಣ್ಣ, ಈ ನನ್ನ ಮುದ್ದಿನ ಅಣ್ಣ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ನಾನು ಹಾಡೋದಿಲ್ಲ ಅಂತ ಅಂತೀನ. ಆಯ್ತಣ್ಣ, ಖಂಡಿತ ನೀನು ಇಷ್ಟವಾದ ಹಾಡನ್ನೇ ಹಾಡ್ತೀನಿ. ಆಯ್ತೇನಣ್ಣ? ಆಯಿತು ತಂಗಿ. ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಸುಖ ಸಂತೋಷ ತುಂಬಿ ಮನದಲ್ಲಿ ನಾಡಲಿ. ಬಾಳು ಹಾಯಾಗಲಿ. ದೈವ ತಂದಂತವರ ನೀನು ಈ ಅನ್ನಗೆಂದು, ದೈವ ತಂದಂತವರ ನೀನು ಈ ಅನ್ನಗೆಂದು. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಎಣ್ಣೆ ಹಚ್ಚಿ ನೀರು ಹಾಕಿ ರೆಸ್ತಿ ಸೀರೆ ಉಡಿಸಿ ನಾನು ನಲಿವೆ. ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮೆರೆವೆ. ತಂಗಿ ನಿನ್ನ ಶ್ರೀಗಂಧದ ಮಂಚಕ ಮಲಗಿಸುವೆ. ಹೋಗಲಾಡಿ ಪಕ್ಕಕ್ಕೆ ಕುಳಿತು ಗಾಳಿ ಬೀಸುವೆ. ಸಿಹಿ ಗಾಳಿ
ಬೀಸುವೆ ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವ ನನಗೆ ಹಾಡಾಗಲಿ ಅಣ್ಣ ನಾನು ಹೋಗಿ ಬರ್ತೀನಿ ಅಣ್ಣ. ಆಯ್ತಾ ಮಾತು. ಬರೋ 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 ನನ್ನ ಗೆಳೆಯ ಬರೋ 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 ಹುಡಿ ಗೆಳೆಯ ಒಂದರಲ್ಲಿ ಸುಟ್ಟರಲ್ಲಿ ಪ್ರೀತಿಯ ಜೊತೆಗೆ ನಯ ನೀತಿಯನ ಮೈ ಡೇಸ್ ಇನ್ ದಿ ಅಂಡರ್ ವರ್ಲ್ಡ್ ರೈಸ್ ಆಫ್ ದಿ ಬೆಂಗಳೂರು ಮಾಫಿಯಾ. ಇದು ಅಗ್ನಿ ಶ್ರೀಧರ್ ಬರೆದ ಆತ್ಮಚರಿತ್ರೆಯ ಪುಸ್ತಕ. ಈ ಚರಿತ್ರೆಯನ್ನು ಇಂಚಿಂಚು ಬಿಡದೆ ಓದಿ ಅದಕ್ಕೆ ಮಾರು ಹೋಗಿ ತನ್ನ ವ್ಯಕ್ತಿತ್ವವನ್ನು ರೌಡಿಸಂ ಲೋಕಕ್ಕೆ ಸೃಷ್ಟಿಸಿಕೊಂಡ ಈ ವ್ಯಕ್ತಿ ಯಾರು ಗೊತ್ತೇ? ಇವನೇ ಮೇಘರಾಜ. ಮೇಘರಾಜನ ಬಲಗೈ ಭಂಟ ಅಲಿಯಾಸ್ ವಿಷಕಂಠ. ರಾಜಕೀಯ ತಂತ್ರಕ್ಕೆ ಕೆಲ ವಿಶ್ವಾಸಿ ವ್ಯಕ್ತಿಗಳು ಐಷಾರಾಮಿ ಜೀವನ, ಕಾರು ನೀಡಿದರೂ ಸಾಕು ರಕ್ತ ದೋಕುಡಿ ಹಾಡುವ ಕೆಲ ಅಂಡರ್ ವರ್ಲ್ಡ್ ರೌಡಿಗಳು ನಿಯತ್ತಿಗೆ ಪ್ರಾಣ ಅರ್ಪಿಸುವುದು ಇತಿಹಾಸದ ಉಲ್ಲೇಖವಿದೆ. ಈ ವಿಷಕಂಠ ಬೆಂಗಳೂರು, ಮದ್ರಾಸ್, ಸಿಂಗಾಪುರ್, ಮುಂಬೈ ನಗರಗಳಲ್ಲಿ ತನ್ನ ಖತರ್ನಾಕ್ ಬುದ್ಧಿ ಬಳಸಿ ಶ್ರೀಮಂತರ MLAಗಳ MP ಗಳ ಖಜಾನೆಯನ್ನು ಕ್ಷಣಾರ್ಧದಲ್ಲಿ ಲೂಟಿ ಹೊಡೆಯಬಲ್ಲ ಚಾಲಾಕಿ ಚತುರ. ಶ್ರೀಮಂತರ ಹಣದಿಂದ ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಬಣ್ಣ ಬಣ್ಣದ ಹಕ್ಕಿಯೊಂದಿಗೆ ಮೋಜು ಮಸ್ತಿ ಮಾಡಿ ಬರುವ ದಿಲ್ದಾರ್ ಚೋರ. ಇವನ ಖತರ್ನಾಕ್ ಬುದ್ಧಿಯಿಂದ ಮೇಘರಾಜನಿಗೆ ಎಲ್ಲವೂ ವರವಾಗಿ ಸಿಗುತ್ತವೆಯೇ? ಇಲ್ಲ ತಿರುಗು ಬಾಣವಾಗಿ ಮೇಘರಾಜನ ಕಾರಸ್ಥಾನಕ್ಕೆ ಬೆಂಕಿಯ ಸ್ಪರ್ಶ ತಗುಲುತ್ತದೆಯೇ? ಈ ನಾಟಕದ ಮುಂದಿನ ದೃಶ್ಯಗಳಲ್ಲಿ ವೀಕ್ಷಿಸಿ. ನರಮನ್ಸ ಬದುಕೋದು ಹೀಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ನರಮನ್ಸ ಬದುಕೋದು ಹೀಗಲ್ಲ, ಅವನಿಷ್ಟದಂಗೆ ಇಲ್ಲ. ಬರಿಗೈಲಿ ಬರೋದು ಬರಿಗೈಲಿ ಹೋಗೋದು, ತಿಳಿದಾಗ ನೀನೇ ಬುದ್ಧನು. ಈ ವಿಷಕಂಠ ಎಂದರೆ ಈ ಊರಿನ ಶ್ರೀಮಂತರ ಬಲಗೈ ಬಂಟ. ಶ್ರೀಮಂತರು ಕಣ್ಣಿಟ್ಟ ಹೆಣ್ಣನ್ನು ನಾನು ಮೊದಲು ಕುಕ್ಕಿ ತಿಂದು ಆಮೇಲೆ ಅವರ ಕೈಗೆ ಲಪ್ಪಿಸವನು ಈ ವಿಷಕಂಠ. ಆ ಶ್ರೀಮಂತರ ಹಣದಿಂದ ಬಣ್ಣ ಬಣ್ಣದ ಹಕ್ಕಿಯೊಂದಿಗೆ ಮೋಜು ಮಸ್ತಿ ಮಾಡಿ ಮೈ ತುಂಬ ವಿಷವನ್ನು ತುಂಬಿಕೊಂಡು ಈ ಸಮಾಜದ ಮುಖಕ್ಕೆ ಬೆಣ್ಣೆ ಬರೆಸುವನು ಈ ವಿಷಗಂಡ.